ಅಮೆರಿಕಾದಲ್ಲಿ ಇದ್ಕೊಂಡು ಅಮೆರಿಕ ಕಲ್ಚರ್ ಜೊತೆಗೆ ಇಂಡಿಯಾದ ಬೇರೆ ಬೇರೆ ಸ್ಟೇಟ್ನ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರ ಕಲ್ಚರ್ನ ಕೂಡ ತಿಳ್ಕೊತಾ ಇದೀವಿ. ಇಲ್ಲಿ ನಡೀತಿರೋದು ಮದುವೆ ಹುಡುಗಿಯ ಬ್ರೈಡಲ್ ಎಂಟ್ರಿ ಅಲ್ಲ, ಇದು ಹಾಫ್ ಸ್ಯಾರಿ ಫಂಕ್ಷನ್. ಕನ್ನಡದವರು ಕೆಲವರು ಗಂಡ್ ಮಕ್ಕಳಿಗೆ 9 ವರ್ಷಕ್ಕೆ 11 ವರ್ಷಕ್ಕೆ ಮುಂಜಿ ಅಂತ ಮಾಡ್ತಾರಲ್ಲ, ಅದೇ ತರ ತೆಲುಗು ಅಲ್ಲಿ ಆಲ್ಮೋಸ್ಟ್ ಎಲ್ಲಾರು ಹೆಣ್ಮಕ್ಳಿಗೆ 9 ವರ್ಷಕ್ಕೆ 11 ವರ್ಷಕ್ಕೆ ಲಂಗ ಬ್ಲೌಸ್ ಇಂದ ಲಂಗ ದಾವಣಿಗೆ, ಅದೇ ಹಾಫ್ ಸ್ಯಾರಿಗೆ ಪ್ರಮೋಷನ್ ಸಿಕ್ತು ಅಂತ ರೆಪ್ರೆಸೆಂಟ್ ಮಾಡಕ್ಕೆ ಹಾಫ್ ಸ್ಯಾರಿ ಫಂಕ್ಷನ್ ಅಂತ ಮಾಡ್ತಾರಂತೆ. ಮದ್ವೆ ಇರ್ಲಿ, ಈ ತರ ಹಾಫ್ ಸ್ಯಾರಿ ಫಂಕ್ಷನ್ ಇರ್ಲಿ, ತೆಲುಗು ಅವ್ರದ್ದು ಗ್ರ್ಯಾಂಡ್ನೆಸ್ ರಿಚ್ನೆಸ್ ಎಲ್ಲ ಜಾಸ್ತಿನೇ. ಅದರಲ್ಲೂ ನಮ್ಮ ಫ್ರೆಂಡ್ ಮಕ್ಕಳದೆ ತಾನೆ, ನಾವು ಸ್ವಲ್ಪ ಧರ್ಮಾರ್ ಮಾಡ್ಕೊಂಡು ಬರ್ಬೇಕಲ್ಲ. ಇವರು ಇಂಡಿಯಾಕ್ ಹೋಗಿ ಟ್ರೆಡಿಷನಲ್ ಆಗಿ ಶಾಸ್ತ್ರಗಳು ಎಲ್ಲ ಮಾಡ್ಕೊಂಡು ಹಾಫ್ ಸ್ಯಾರಿ ಫಂಕ್ಷನ್ ಮಾಡಿದ್ರಂತೆ. ಇಲ್ಲಿನ ಫ್ರೆಂಡ್ಸ್ಗೋಸ್ಕರ ಪಾರ್ಟಿ ತರ ಇಟ್ಕೊಂಡಿದ್ರು. ಕನ್ನಡದವ್ರ ಕಡೆ ದೊಡ್ಡವಳಾದಾಗ ಫಂಕ್ಷನ್ ಅಂತ ಮಾಡ್ತಾರೆ, ಆದ್ರೆ ಈ ಹಾಫ್ ಸ್ಯಾರಿ ಫಂಕ್ಷನ್ ನಮ್ಗೆಲ್ಲ ಹೊಸದೇ ಅಲ್ವಾ. ಸೊ ನಮಗೂ ಈ ತರದೊಂದು ನಡೆಯುತ್ತೆ ಅಂತ ತಿಳ್ಕೊಳಕ್ಕೆ ಸಿಕ್ತು. ಫಂಕ್ಷನ್ಸ್ ಅಂದ್ರೇನು, ಚೆನ್ನಾಗಿ ರೆಡಿ ಆಗ್ಬೇಕು, ಹೋದ್ಮೇಲೆ ಫೋಟೋಸು ವಿಡಿಯೋಸು ಎಲ್ಲ ಚೆನ್ನಾಗಿ ತಗೋಬೇಕು, ಅಡಿಗೆ ಚೆನ್ನಾಗಿ ಮಾಡ್ಸಿರ್ತಾರೆ, ಊಟ ಗೀಟ ಚೆನ್ನಾಗಿ ಮಾಡ್ಕೊಂಡ್ ಬರ್ಬೇಕು, ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಬೇಕು. ಅದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ. ಆಕ್ಚುಲಿ ಯಾರ್ ಫಂಕ್ಷನ್ ಹೋಗಿರ್ತೀವಿ, ಏನಕ್ಕೆ ಹೋಗಿರ್ತೀವಿ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡು ಸ್ವಲ್ಪ ಕಂಗ್ರ್ಯಾಚುಲೇಷನ್ಸ್, ಬೆಸ್ಟ್ ವಿಶಸ್, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇವೆಂಟ್ ಎಲ್ಲ ತುಂಬಾ ಚೆನ್ನಾಗಾಯ್ತು, ಊಟ ಎಲ್ಲ ತುಂಬಾ ಚೆನ್ನಾಗಿದೆ, ಡೆಕೋರೇಷನ್ ಚೆನ್ನಾಗಿ ಮಾಡಿಸಿದೀರಾ ಅಂತೆಲ್ಲ ಒಂದ್ 4 ಒಳ್ಳೆ ಮಾತಾಡಿ ಅವ್ರಿಗೂ ಖುಷಿ ಪಡಿಸಿ ಕೈಯಲ್ಲಿ ಒಂದು ಗಿಫ್ಟ್ ಕೊಟ್ಟುನು ಬರ್ಬೇಕು. ಅದನ್ನ ಮರ್ತು ಬಿಟ್ಟಿರ. ಆಮೇಲೆ ಮಧು ಮತ್ತೆ ರಮೇಶ್ ಅವರು ಇದೆಲ್ಲದ್ರ ಜೊತೆಗೆ ನಮ್ಗೆ ಫುಲ್ ಆನ್ ಫ್ರೀ ಎಂಟರ್ಟೈನ್ಮೆಂಟು ಕೊಟ್ರು. ಅದನ್ನೆಲ್ಲ ನೀವು ನೋಡ್ಕೊಂಡ್ ಬನ್ನಿ.